ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾವು ಯುನಿಕ್ ಅಸೋಸಿಯೇಟ್ಸ್ ಯೂಟ್ಯೂಬ್ ವಾಹಿನಿಯಿಂದ ತಮಗೆಲ್ಲರಿಗೂ ಸ್ವಾಗತ ಮಾಡ್ತೀವಿ. ಇಲ್ಲಿ ತೋರಿಸುವಂಥ ಈ ದೃಶ್ಯದಲ್ಲಿರುವಂಥದ್ದು ಶ್ರೀ ದಂಡೇಶ್ವರಿ ದೇವಸ್ಥಾನ. ನರಗುಂದದ ಹೃದಯ ಭಾಗದಲ್ಲಿರುವಂಥ ಪುರಸಭೆಯ ಆವರಣದಲ್ಲಿಯೇ ಎದುರುಗಡೆನೇ ಇದು ದಂಡೇಶ್ವರಿ ದೇವಸ್ಥಾನ ಇದೆ. ಇದು ಬಹಳ ಪ್ರಾಚೀನವಾದಂಥ ದೇವಸ್ಥಾನ. ಶಂಕರಲಿಂಗನ ಗುಡಿ, ಶ್ರೀ ವೆಂಕಟೇಶ್ವರ ದೇವಸ್ಥಾನ ಇವೆಲ್ಲ ಪುರಾತನವಾದದ್ದು. ನರಗುಂದದಲ್ಲಿ ಅನೇಕ ಪ್ರವಾಸಿ ಕೇಂದ್ರಗಳಾದಂಥ ಪುರಾತನವಾದಂಥ ದೇವಸ್ಥಾನ ಅಂದರೆ ಶ್ರೀ ಶಂಕರಲಿಂಗನ ದೇವಸ್ಥಾನ. ಶಂಕರಲಿಂಗನ ದೇವಸ್ಥಾನದಕ್ಕಿಂತ ನಂತರ ಆದದ್ದು ಅನ್ನುವಂಥ ಒಂದು ಪ್ರತೀತಿ ಅಂತಂದರೆ ಶ್ರೀ ವೆಂಕಟೇಶ್ವರ ದೇವಸ್ಥಾನ. ಶ್ರೀ ವೆಂಕಟೇಶ್ವರ ದೇವಸ್ಥಾನ ಮತ್ತು ಶಂಕರಲಿಂಗನ ದೇವಸ್ಥಾನಗಳು ಎಷ್ಟು ಪ್ರಾಚೀನವಾದವುಗಳಾದವು. ಅದಕ್ಕಿಂತಲೂ ಪ್ರಾಚೀನವಾದಂಥ ದೇವಸ್ಥಾನ ಈ ಸೂರ್ಯನಾರಾಯಣರ ಮತ್ತು ಈಶ್ವರಲಿಂಗವನ್ನು ಹೊಂದಿದಂಥ ಬಸವಣ್ಣನ ಮೂರ್ತಿಯೊಡನೆ ಇದ್ದಂಥ ಈಶ್ವರ ದೇವಸ್ಥಾನ, ದಂಡೇಶ್ವರ ದೇವಸ್ಥಾನ. ಇದು ದಂಡೇಶ್ವರ ದೇವಸ್ಥಾನ ಎಂದೇ ಪ್ರಸಿದ್ಧಿಯಾಗಿದ್ದು, ಇದನ್ನು ಇವತ್ತು ಇಂಥ ಒಂದು ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಇದಕ್ಕಿಂತ ಇನ್ನೂ ಹೆಚ್ಚಿನ ಸಂತೋಷ ಬೇರೆ ಇರಲಿಕ್ಕಿಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಸೂರ್ಯದೇವರ ದೇವಸ್ಥಾನ ಇರುವುದು ಬಹಳ ಅಪರೂಪವಾದಂಥ ಒಂದು ಸಂಗತಿ. ಪುರಾತನ ಕಾಲದ ಬಸವಣ್ಣನ ಮೂರ್ತಿಯನ್ನು ತಾವು ನೋಡ್ತಾ ಇದ್ದೀರಿ. ದಂಡೇಶ್ವರರ ಎದುರಿಗೆ ಇದ್ದಿದ್ದು ಮತ್ತು ಎಲ್ಲ ಪಿಲ್ಲರ್ಸ್ ಏನು ಕಂಬಗಳಿದ್ದಾವೆ ಅದರ ಅಡಿಪಾಯಕ್ಕೆ ಈಶ್ವರಲಿಂಗು, ಆನೆಗಳ ಚಿತ್ರ, ಹೀಗೆ ಪ್ರತಿಯೊಂದು ಕಂಬಗಳಿಗೂ ಅಲ್ಲಿ ಕರಕುಶಲತೆಯನ್ನು, ಈ ಕಲ್ಲಿನಲ್ಲಿ ಕೆತ್ತಿದಂಥ ಕುಶಲ ಕಲೆಯನ್ನು ತಾವು ಕಾಣಬಹುದಾಗಿದೆ. ನೋಡಿ ಸ್ನೇಹಿತರೆ, ನರಗುಂದಕ್ಕೆ ಬಂದಾಗ ತಪ್ಪದೆ ದಂಡೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಬಹಳ ಪುರಾತನವಾದದ್ದು. ನರಗುಂದ ಪುರಸಭೆ ಎದುರಿಗೆ ಇರುವಂಥ ಶ್ರೀ ಬಾಬಾ ಸಾಹೇಬರ ಮೂರ್ತಿಯ ಹತ್ತಿರ ಈ ದೇವಸ್ಥಾನ ಕಾಣಸಿಗುತ್ತದೆ. ಅತಿ ಸುಂದರ ಮತ್ತು ಅತಿ ಅತ್ಯಾಕರ್ಷಕವಾಗಿ ಕಂಗೊಳಿಸುವಂಥ ಈ ದೇವಸ್ಥಾನವನ್ನು ನೋಡಿ. ಬಹಳ ಪ್ರಸಿದ್ಧವಾದಂಥ ಐತಿಹಾಸಿಕ ಸ್ಥಳ. ನಾವು ದೇವಸ್ಥಾನವನ್ನು ಕಣ್ಣಾರೆ ಕಂಡು ನೋಡಿ ಸಂತೋಷಪಟ್ಟೆವು ಮತ್ತು ಪೂಜೆ ಪ್ರಸಾದದೊಂದಿಗೆ ನಿರ್ಗಮಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಮತ್ತು ಮಾನ್ಯರೇ, ನಮ್ಮ ಈ ಯುನಿಕ್ ಅಸೋಸಿಯೇಟ್ಸ್ ಯೂಟ್ಯೂಬ್ ವಾಹಿನಿಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ. ನಮಸ್ಕಾರ.